ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಕೆ ಇ ಅವರ ಕಡೆಯಿಂದ ಬಂದಿರೋ ಇದೇನಂತಂದರೆ, ಸೊ ಪಿ ಎಚ್ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಅಥವಾ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸೊ ಲಾಸ್ಟ್ 10th 11th ಮತ್ತು 12th ಸೊ ಎಕ್ಸಾಮಿನೇಷನನ್ನು ಮೆಡಿಕಲ್ ಎಕ್ಸಾಮಿನೇಷನನ್ನು ಕೆ ಇ ಎದಲ್ಲಿ ಮಾಡಿದರು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ, ಇನ್ನೊಂದು ಅಂತಿಮ ಅವಕಾಶವನ್ನು ಯಾರಿಗೆ ಅಂತ ಅಂದರೆ, ಯಾರ್ಯಾರು 10, 11, 12ಕ್ಕೆ ಎಬ್ಸೆಂಟ್ ಇದ್ದಾರೆ, ಗೈರು ಹಾಜರಾಗಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಕಾರಣದಿಂದ ಹೋಗೋದಕ್ಕೆ ಆಗಿರಲಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇನ್ನೊಂದು ಸಾರಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಚೆಕ್ ಅಥವಾ ಮೆಡಿಕಲ್ ಚೆಕಪ್ ಅಥವಾ ವೈದ್ಯಕೀಯ ತಪಾಸಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಮತ್ತೊಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಈಗ ಸೊ ನಾನು ಆಲ್ರೆಡಿ 10, 11, 12ಗೆ ಹೋಗಿ ಬಂದಿದ್ದೀನಿ, ಬಟ್ ಈಗ ನಾನ್ ಎಲಿಜಿಬಲ್ ಲೀಸ್ಟಲ್ಲಿ ಬಂದಿದೆ, ನಾನು ಹೋಗ್ಬೋದಾ, ಹೋದರೆ ತಗೋತಾರಾ? ಸೊ ಅದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ಯಾರ್ಯಾರು 10, 11, 12ನೇ ತಾರೀಕಿನಂದು ಕೆ ಇ ಎಯಲ್ಲಿ ಮೆಡಿಕಲ್ ಚೆಕಪ್ಪಿಗೆ ವೈದ್ಯಕೀಯ ತಪಾಸಣೆಗೆ ಹಾಜರಾಗಿದ್ದಾರೆ ಅಂಥವರಿಗೆ ಮತ್ತೊಮ್ಮೆ ಅವಕಾಶ ಇರೋದಿಲ್ಲ. ನೀವಲ್ಲಿ ಒಳಗೆ ಹೋದ ತಕ್ಷಣ ನಿಮ್ಮ ಒಂದು ಸಿ ಇ ಟಿ ನಂಬರ್ ತೊಗೋತಾರೆ ಅಥವಾ ಅಪ್ಲಿಕೇಶನ್ ನಂಬರ್ ತೊಗೋತಾರೆ. ಸೊ ಇಮಿಡಿಯೇಟಾಗಿ ಹೇಳಿಬಿಡ್ತಾರೆ, ನೀವು ಅವತ್ತು ಆಲ್ರೆಡಿ ಬಂದಿದ್ದೀರಿ, ಸೊ ಮನೆಗೆ ಹೋಗಪ್ಪ ಅಂತೇಳಿ. ಅಂದರೆ ಯಾರ್ಯಾರಿಗೆ ಮೊನ್ನೆ 10, 11, 12ಕ್ಕೆ ನಡೆದಂತಹ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ನಾನ್ ಎಲಿಜಿಬಲ್ ಅಂತ ಬಂದಿದೆ ಅಂತಹ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸೋದಿಲ್ಲ. ಯಾವ ವಿದ್ಯಾರ್ಥಿಗಳು ಅವತ್ತು 3 ದಿನದಲ್ಲಿ ಏನು ಒಂದು ದಿವಸವೂ ಅವರಿಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಮೇ ಬಿ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್, ಹೆಲ್ತ್ ಚೆಕಪ್ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಅಥವಾ ಔಟ್ ಆಫ್ ಸ್ಟೇಷನ್ ಹೋಗಿರ್ಬೋದು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಕೊನೆಯ ಅವಕಾಶವನ್ನು ನೀಡಿರುವಂಥದ್ದು. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.